ನಮಸ್ಕಾರ ಸ್ನೇಹಿತರೆ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ಮತ್ತೊಂದು ಹೊಸ ಟಾಪಿಕ್ದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ನಾನು. ಈ ಒಂದು ಟಾಪಿಕ್ದಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಆಹಾರೋತ್ಪಾದನೆಯ ಪ್ರಮುಖ ಕ್ರಾಂತಿಗಳು ಅಂತಂದರೆ ಇಂಪಾರ್ಟೆಂಟ್ ರೆವಲ್ಯೂಷನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಲಿದ್ದೇನೆ. ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಲ್ಲಿ ಹನ್ನೆರಡನೆಯ ವಿಡಿಯೋ ಇದು ಆಗಲಿದೆ ಹಾಗೂ ಇದು ಕೊನೆಯ ವಿಡಿಯೋ ಆಗಲಿದೆ. ಮಿತ್ರರೇ, ನಿಮಗೆ ಯಾವುದಾದರೂ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರಬಹುದು, ಆಲ್ಮೋಸ್ಟ್ ಆಲ್ ನಾನು ಎಲ್ಲವುಗಳನ್ನು ಕವರ್ ಮಾಡಿದ್ದೇನೆ. ಮತ್ತು ನಿಮಗೆ ಯಾವುದಾದರೂ ಹೊಸ ವಿಷಯ ನಿಮಗೆ ತಿಳಿದಿಲ್ಲ ಅಂತಂದರೆ, ಯಾವುದಾದರೂ ವಿಷಯ ನಿಮಗೆ ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಆ ಒಂದು ಟಾಪಿಕ್ ಬಗ್ಗೆ ನಾನು ಡಿಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡುತ್ತೇನೆ. ಮತ್ತೊಂದು ಏನಂತಂದರೆ, ಈ ಒಂದು ವಿಡಿಯೋ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಕೊನೆಯ ಸೀರೀಸ್ ಆಗಿದೆ, ಕೊನೆಯ ವಿಡಿಯೋ ಆಗಲಿದೆ. ಹಾಗೂ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಪಾರ್ಟ್ 1ರಿಂದ ಪಾರ್ಟ್ 12ವರೆಗೆ ಇರುವಂತಹ ಎಲ್ಲ ವಿಡಿಯೋಸ್ಗಳ PDF ಫೈಲ್ಗಳನ್ನು ಕೂಡ ನೀವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರತಕ್ಕಂತಹ ಲಿಂಕ್ವನ್ನು ಬಳಸಿ ಡೌನ್ಲೋಡ್ ಮಾಡ್ಕೋಬಹುದು. ಇದೇ ರೀತಿ ಇನ್ನೊಂದು ವಿಷಯ ನಿಮ್ಮ ಮುಂದಿಗೆ ನಾನು ಹೇಳಬೇಕಾಗಿದೆ. ಏನಂತಂದರೆ, ದಿನಾಂಕ 17/10/2020 ಅಂತಂದರೆ ಈ ಬರುವ ಶನಿವಾರದಂದು, ಸ್ಯಾಟರ್ಡೇದಂದು ನಾವು ನಮ್ಮ ಚಾನೆಲ್ದಲ್ಲಿ ಒಂದು ಆನ್ಲೈನ್ ಟೆಸ್ಟನ್ನು ಎಂಗೇಜ್ ಮಾಡಿದ್ದೇವೆ ನಿಮ್ಮ CR/DR ಎಕ್ಸಾಮ್ದವರಿಗೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಆಗಿದೆ. ಆಮೇಲೆ ಆ ಒಂದು ಟೆಸ್ಟನ್ನು, ಆ ಒಂದು ಎಕ್ಸಾಮನ್ನು ನೀವು ಮಧ್ಯಾಹ್ನ 2 ಗಂಟೆಗೆ, ಶನಿವಾರ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಚಾನೆಲ್ದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತದೆ. ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂತಹ ಲಿಂಕನ್ನು ಬಳಸಿ ನೀವು ಅದನ್ನು ಅಟೆಂಡ್ ಮಾಡಬಹುದು. ಈ ಒಂದು ವಿಷಯವನ್ನು ನಿಮ್ಮ ಎಲ್ಲ ಮಿತ್ರರಿಗೆ ಹೇಳಿ, ಎಲ್ಲರಿಗೂ ಅಟೆಂಡ್ ಆಗಲಿಕ್ಕೆ ಹೇಳಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾನು ಅದರಲ್ಲಿ ಫ್ರೇಮ್ ಮಾಡಿದ್ದೇನೆ. ಆಲ್ಮೋಸ್ಟ್ ಆಲ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಆಗಿರಬಹುದು, ಪ್ರಚಲಿತ ಘಟನೆ ಆಗಿರಬಹುದು, ಆಮೇಲೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಅವುಗಳನ್ನೆಲ್ಲವೂ ಸಹ ಭಾಳ ಕ್ಲಿಯರಾಗಿ ಕವರ್ ಮಾಡಿದ್ದೇನೆ. ಅದನ್ನು ನೀವು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದು ನಿಮಗೆ ಸ್ಯಾಟರ್ಡೇ 2 ಗಂಟೆಗೆ ಮಧ್ಯಾಹ್ನ ಅಪ್ಲೋಡ್ ಆಗುವಂತಹ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಈಗ ನಾವು ಈ ಒಂದು ವಿಡಿಯೋದಲ್ಲಿ ಆಹಾರ ಉತ್ಪಾದನೆಯ ಪ್ರಮುಖ ಕ್ರಾಂತಿಗಳು ಯಾವುವು ಅನ್ನೋದು ನೋಡೋಣ. ಇದು ಸಹ ನಿಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಮೊದಲನೇದಾಗಿ ಹಸಿರು ಕ್ರಾಂತಿ ಯಾವುದಕ್ಕೆ ನಾವು ಹೇಳ್ತೀವಿ? ಇದು ವ್ಯವಸಾಯ, ಕೃಷಿಗೆ ಸಂಬಂಧಿಸಿದ್ದಾಗಿದೆ. ಇಂಗ್ಲೀಷ್ನಲ್ಲಿ ನಾವು ಗ್ರೀನ್ ರೆವಲ್ಯೂಷನ್, ಇಂಗ್ಲೀಷ್ದಲ್ಲಿಯೂ ಸಹ ನಿಮಗೆ ಹೆಸರುಗಳು ಗೊತ್ತಿರಬೇಕು. ಗ್ರೀನ್ ರೆವಲ್ಯೂಷನ್ ಅಂತೇಳಿ ಕೇಳಿದಾಗ ಕನ್ನಡದಲ್ಲೇ ಬರೀತಾರೆ ಗ್ರೀನ್ ರೆವಲ್ಯೂಷನ್ ಅಂತೇಳಿ. ಈ ರೀತಿ ಎಕ್ಸಾಮ್ದಲ್ಲಿ ನಿಮಗೆ ಗ್ರೀನ್ ರೆವಲ್ಯೂಷನ್ ಅಂತೇಳಿ ಈ ರೀತಿ ಬರೀತಾರೆ. ಗ್ರೀನ್ ರೆವಲ್ಯೂಷನ್ ಅಂತೇಳಿ ಈ ರೀತಿ ಬರೆದ್ರಂತಂದ್ರೆ ಇದು ಸಹ ನಿಮಗೆ ಗೊತ್ತಿರಬೇಕು, ಹಸಿರು ಕ್ರಾಂತಿ ಅಂಥೇಳಿ. ಅದರಿಂದ ನಾನು ಇಲ್ಲಿ ಇಂಗ್ಲೀಷ್ ವರ್ಡ್ಸ್ಗಳನ್ನು ಸಹ ಹಾಕಿದ್ದೇನೆ. ಗ್ರೀನ್ ರೆವಲ್ಯೂಷನ್ ನಾವು ವ್ಯವಸಾಯಕ್ಕೆ ಹೇಳ್ತೀವಿ. ಇಲ್ಲಿ ನಾವು ನೋಡಬಹುದು ಚಿತ್ರದಲ್ಲಿ. ಅದಕ್ಕೆ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ ಇಂಗ್ಲೀಷ್ದಲ್ಲಿ. ಆಮೇಲೆ ಹಸಿರು ಕ್ರಾಂತಿಯ ಪಿತಾಮಹನೂ ಸಹ ನಿಮಗೆ ಗೊತ್ತಿರಬೇಕು, MS ಸ್ವಾಮಿನಾಥನ್. ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಒಂದು ಕಮೆಂಟ್ ಮಾಡಿ. MS ಸ್ವಾಮಿನಾಥನ್ ಇವರಿಗೆ ಒಂದು 2020ರ ಒಂದು ಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದೆ MS ಸ್ವಾಮಿನಾಥನ್ ಇವರಿಗೆ. ಆ ಪ್ರಶಸ್ತಿ ಯಾವುದು ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನಾನು ಪ್ರಶಸ್ತಿ ಇರುವಂತಹ ಒಂದು ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಿದ್ದೇನೆ. ಮುಂದಿನದಾಗಿ ಬಿಳಿ ಕ್ರಾಂತಿ ಇದು ಹಾಲಿಗೆ ಸಂಬಂಧಿಸಿದಂಥದ್ದು. ಇಲ್ಲಿ ನೋಡಿ, ಹಾಲು ಅತಿ ಹೆಚ್ಚಾಗಿ ಉತ್ಪಾದನೆ ಆಗಿರ್ತಕ್ಕಂತಹ ಆ ಒಂದು ಕಾಲಕ್ಕೆ ನಾವು ಬಿಳಿ ಕ್ರಾಂತಿ ಅಂತ ಅವಾಗ ಮಾಡಿದ್ವಿ. ಇದು ಇಂಗ್ಲೀಷ್ನಲ್ಲಿ ನಾವು ವೈಟ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಮಿಲ್ಕ್. ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್ ಇವರು ಅಮೂಲ್ ಇಂಡಸ್ಟ್ರಿಯ ಸಂಸ್ಥಾಪಕರು ಸಹ ಆಗಿದ್ದಾರೆ. ಮುಂದಿನದಾಗಿ ನೀಲಿ ಕ್ರಾಂತಿ. ನೀಲಿ ವಾಟರ್. ಸಮುದ್ರದ ನೀರನ್ನು ನಾವು ನೋಡಿದ್ವಿ ಅಂತಂದರೆ ಬ್ಲೂ ಕಾಣ್ತೈತಿ. ಅದ್ರ ಮೇಲೆ ನೀವು ನೆನಪಿಟ್ಕೊಳ್ಳಿ. ಬ್ಲೂ ಅಂತಂದರೆ ನೀಲಿ ಕ್ರಾಂತಿ. ಸಮುದ್ರದಲ್ಲಿ ಇರ್ತಕ್ಕಂತಹ ಮೀನುಗಳು. ಈ ರೀತಿ ನೀವು ಲಿಂಕ್ ಮಾಡಿ ಏನು ಮಾಡ್ಕೋಬಹುದು, ನೆನಪಿನಲ್ಲಿ ಇಟ್ಕೋಬಹುದು. ನೀಲಿ ಕ್ರಾಂತಿ ಇದು ಮೀನುಗಳಿಗೆ ಸಂಬಂಧಿಸಿದಂಥದ್ದು, ಬ್ಲೂ ರೆವಲ್ಯೂಷನ್ ಫಿಶ್ಗಳಿಗೆ. ನೀಲಿ ಕ್ರಾಂತಿಯ ಪಿತಾಮಹ ಹೀರಾಲಾಲ್ ಚೌಧರಿ ಅಂಥೇಳಿ ನೆನಪನ್ನು ಇಟ್ಕೊಡ್ರಿ, ಹೆಸರು ಕೂಡ. ಮುಂದಿನದಾಗಿ ಚಿನ್ನ ಕ್ರಾಂತಿ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ನಾವು ಗೋಲ್ಡನ್ ರೆವಲ್ಯೂಷನ್. ಕನ್ನಡದಲ್ಲಿ ಮಿಸ್ ಆಗಿದ್ರೆ ಕ್ಷಮಿಸಿ. ಆ ವರ್ಡ್ಸ್ ಕರೆಕ್ಟಾಗಿ ನನಗೆ ಸಿಗಲಿಲ್ಲ. ಗೋಲ್ಡನ್ ರೆವಲ್ಯೂಷನ್ ಅಂತೇಳಿ ಹೇಳ್ತೀವಿ ನಾವು ಇಂಗ್ಲೀಷ್ದಲ್ಲಿ. ಗೋಲ್ಡನ್ ರೆವಲ್ಯೂಷನ್
ಇದು ಹಣ್ಣುಗಳು ಮತ್ತು ಜೇನುತುಪ್ಪ ಇವುಗಳಿಗೆ ಸಂಬಂಧಿಸಿದ್ದಾಗಿದೆ. ಸೊ ಹಣ್ಣುಗಳನ್ನು ಉತ್ಪಾದನೆ ಮಾಡುವುದು ಯಥೇಚ್ಛವಾಗಿ ಜೇನುತುಪ್ಪ ಉತ್ಪಾದನೆ ಮಾಡುವುದಕ್ಕೆ ಸಹಕಾರ ನೀಡುವುದು. ಸೊ ಇದು ಗೋಲ್ಡನ್ ರೆವಲ್ಯೂಷನ್ ಆಗಿದೆ. ಸೊ ಗೋಲ್ಡನ್ ರೆವಲ್ಯೂಷನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಚಿತ್ರ ಇದೆ, ಚಿತ್ರದ ಮುಖಾಂತರ ನೆನಪಿಟ್ಕೊಳ್ಳಿ. ಫ್ರೂಟ್ಸ್ ಆಮೇಲೆ ಹನಿ ಆಗಿರ್ಬೋದು. ಆಮೇಲೆ ಈ ಗೋಲ್ಡನ್ ರೆವಲ್ಯೂಷನ್ ಇದರ ಪಿತಾಮಹ ಯಾರಪ್ಪ ಅಂತಂದರೆ ನಿರ್ಪುಕ್ ಟುಟೇಸ್. ಮುಂದಿನದಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಪ್ಪು ಕ್ರಾಂತಿ. ಇದು ಪೆಟ್ರೋಲಿಯಂಗೆ ಸಂಬಂಧಿಸಿದ್ದಾಗಿದೆ. ಸೊ ಪೆಟ್ರೋಲಿಯಮನ್ನು ಯಥೇಚ್ಛವಾಗಿ ಉತ್ಪಾದನೆ ಮಾಡುವುದು, ಅದಕ್ಕೆ ಸಹಕಾರ ನೀಡುವುದು. ಸೊ ಇದು ಇಂಗ್ಲೀಷ್ನಲ್ಲಿ ನಾವು ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಪೆಟ್ರೋಲಿಯಂ. ಸೊ ಇಲ್ಲಿ ನಾವು ನೋಡಬಹುದು ಪೆಟ್ರೋಲಿಯಮ್ದ ಆಯಿಲ್ಗಳ ಬ್ಯಾರಲ್ಸ್ಗಳಿವೆ. ಕಪ್ಪು ಕ್ರಾಂತಿ ಪೆಟ್ರೋಲಿಯಂ. ಓಕೆ, ಸೊ ಆದ್ದರಿಂದ ಇಲ್ಲಿ ಬ್ಲ್ಯಾಕ್ ಬ್ಯಾರಲ್ಸ್ಗಳನ್ನು ಕೊಟ್ಟೆ ನಾನು ನಿಮಗೆ. ಸೊ ಇದರಿಂದ ನೀವು ನೆನಪಿಟ್ಕೋಬಹುದು ಬ್ಲ್ಯಾಕ್ ರೆವಲ್ಯೂಷನ್ ಇದು ಪೆಟ್ರೋಲಿಯಂಗೆ ಸಂಬಂಧಿಸಿದ್ದು ಅಂಥೇಳಿ. ಮುಂದಿನದಾಗಿ ಬೆಳ್ಳಿ ಕ್ರಾಂತಿ. ಓಕೆ, ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಸಿಲ್ವರ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಮೊಟ್ಟೆ. ಸೊ ಇಲ್ಲಿ ಯಾವ ರೀತಿ ನೆನಪಿಟ್ಕೋಬಹುದು, ಸೊ ನಾವು ಮೊಟ್ಟೆಯನ್ನು ನೋಡಿದಾಗ ಸೊ ಇದ್ರ ಮೇಲಿನ ಇರುವಂತಹ ಒಂದು ಕಲರ್, ಮೇಲಿನ ಒಂದು ಕಲರ್, ಎಗ್ ಮೇಲಿರುವಂತಹ ಕಲರ್ ಇದು ಬೆಳ್ಳಿ ಥರ ಇರ್ತೈತಿ. ಸೊ ಆ ರೀತಿ ನೀವು ನೆನಪಿಟ್ಕೋಬಹುದು. ಬೆಳ್ಳಿ ಕ್ರಾಂತಿ ಮೊಟ್ಟೆಗೆ ಸಂಬಂಧಿಸಿದ್ದಾಗಿದೆ. ಸೊ ಇದು ಬೆಳ್ಳಿ ಕ್ರಾಂತಿಯ ಪಿತಾಮಹ ಇಂದಿರಾ ಗಾಂಧಿ. ಮುಂದಿನದಾಗಿ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳಿಗೆ ಸಂಬಂಧಿಸಿದ್ದು, ಆಯಿಲ್ಗೆ ಸಂಬಂಧಿಸಿದ್ದು. ಸೊ ಇಲ್ಲಿ ನಾವು ನೋಡಬಹುದು. ಸೊ ನಾವು ಆಯಿಲನ್ನು ನೋಡಿದ್ವಿ ಅಂತಂದ್ರೆ, ನಾವು ಅಡುಗೆಯಲ್ಲಿ ಮಾಡುವಾಗ ಬಳಸುವಂಥ ಆಯಿಲನ್ನು ನೋಡಿದ್ವಿ ಅಂತಂದ್ರೆ ಸೊ ಅದು ಹಳದಿ ಕಲರ್ ವಾಗಿ ಕಾಣ್ತೈತಿ. ಸೊ ಸೂರ್ಯಕಾಂತಿ ಹೂವನ್ನು ಸಹ ನೀವು ನೆನಪಿಟ್ಕೋಬಹುದು. ಹಳದಿ ಕ್ರಾಂತಿ ಇದು ಎಣ್ಣೆ ಬೀಜ ಇರುವಂತಹ ಒಂದು ಹೂವು. ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಯೆಲ್ಲೋ ರೆವಲ್ಯೂಷನ್ ಅಂತ ಹೇಳ್ತೀವಿ ಆಯಿಲ್ ಸೀಡ್ಸ್ಗಳಿಗೆ. ಸೊ ನೆನಪಿಟ್ಕೊಳ್ಳಿ ಇದು ಸಹ. ಮುಂದಿನದಾಗಿ ಗುಲಾಬಿ ಕ್ರಾಂತಿ. ಗುಲಾಬಿ ಕ್ರಾಂತಿ ಎರಡುಗಳಿಗೆ ಬಳಸ್ತೇವೆ ನಾವು ಗುಲಾಬಿ ಕ್ರಾಂತಿಯನ್ನು. ಈರುಳ್ಳಿ ಆಗಿರಬಹುದು, ಇದು ಸಹ ನೋಡಿ ಇಲ್ಲಿ ಗುಲಾಬಿ ಕಲರ್ದು ಇದೆ. ಸೊ ಅದರಿಂದ ಇದು ಗುಲಾಬಿ ಕ್ರಾಂತಿ. ಅದೇ ರೀತಿ ಸಿಗಡಿ ಮೀನುಗಳು ಅಂತ ಹೇಳ್ತೇವೆ ನಾವು. ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಪಿಂಕ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ ಸಿಗಡಿಗಳನ್ನು ನೀವು ನೋಡ್ಬೋದು, ಚಿತ್ರದಲ್ಲಿ ನಾನು ಹಾಕೀನಿ. ಸೊ ಪಿಂಕ್ ರೆವಲ್ಯೂಷನ್ ಇಂಗ್ಲೀಷ್ದಲ್ಲಿ ಹೇಳ್ತೀವಿ. ಅವುಗಳ ಓನಿಯನ್ ಆಗಿರ್ಬೋದು, ಫ್ರಾನ್ಸ್ ಅಂತ ಹೇಳ್ತೀವಿ ನಾವು. ಸಿಗಡಿಗಳಿಗೆ ಇಂಗ್ಲೀಷ್ನಲ್ಲಿ ಫ್ರಾನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಗುಲಾಬಿ ಕ್ರಾಂತಿಯ ಪಿತಾಮಹ ದುರ್ಗೇಶ್ ಪಟೇಲ್. ಓಕೆ, ಸೊ ಎರಡುಗಳಿಗೆ ಸಂಬಂಧಿಸಿದ್ದಾಗಿದೆ ಗುಲಾಬಿ ಕ್ರಾಂತಿ. ಎರಡುಗಳನ್ನು ನೆನಪಿಟ್ಕೊಳ್ಳಿ, ಈರುಳ್ಳಿ ಮತ್ತು ಸಿಗಡಿಗಳು. ಮುಂದಿನದಾಗಿ ಬೂದು ಕ್ರಾಂತಿ. ಸೊ ಗ್ರೇ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಬೂದು ಕ್ರಾಂತಿದು ಗೊಬ್ಬರಗಳಿಗೆ, ರಸಗೊಬ್ಬರಗಳಿಗೆ ಸಂಬಂಧಿಸಿದೆ. ಸೊ ಬೂದು ಕಲರ್ದು ಇರ್ತೈತಿ, ಇಲ್ಲಿ ನಾವು ನೋಡಬಹುದು. ಫರ್ಟಿಲೈಸರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ಬೂದು ಕ್ರಾಂತಿ ಇದು ಗೊಬ್ಬರಗಳಿಗೆ ಸಂಬಂಧಿಸಿದ್ದು ಆಗಿದೆ. ಸೊ ಮುಂದಿನದಾಗಿ ಕಂದು ಕ್ರಾಂತಿ. ಸೊ ಕಂದು ಬಣ್ಣದ ಚರ್ಮ ಇರ್ತೈತಿ. ಸೊ ಕಂದು ಕ್ರಾಂತಿ ಇದು ಚರ್ಮಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಕೋಕೋ ಅಂತಂದರೆ ಕಾಫಿ. ಓಕೆ, ಕಾಫಿ. ಸೊ ಇಂಗ್ಲೀಷ್ನಲ್ಲಿ ನಾವು ಬ್ರೌನ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ನಿಮಗೆ ಎಕ್ಸಾಮ್ದಲ್ಲಿ ಇಂಗ್ಲೀಷ್ ಪ್ಯಾಟರ್ನ್ ಒಂದು ಇರ್ತೈತಿ, ಆಮೇಲೆ ಕನ್ನಡದಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಿಂಟ್ ಆಗಿರ್ತವೆ. ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕನ್ನಡದಲ್ಲಿ ಪ್ರಿಂಟ್ ಮಾಡುವಂತಹ ಅಕ್ಷರಗಳು ಸಹ ಅವು ಇಂಗ್ಲೀಷ್ ವರ್ಡ್ಸ್ಗಳನ್ನು ಬಳಸ್ತಾ ಇದ್ದಾರೆ. ಅಂತಂದರೆ ಈಗ ಬ್ರೌನ್ ಅಂತೇಳಿ ಬರೆದು ಬಿಡ್ತಾರೆ, ಈ ರೀತಿ ಬ್ರೌನ್ ಕ್ರಾಂತಿ ಅಂತ ಬರೆದು ಬಿಡ್ತಾರೆ. ಸೊ ನೀವು ಓದಿರ್ತೀರಿ ಕಂದು ಕ್ರಾಂತಿ ಅಂಥೇಳಿ. ಸೊ ಇಲ್ಲಿ ಬ್ರೌನ್ ಕ್ರಾಂತಿ ಅಂತೇಳಿ ಕೊಟ್ಟು ಬಿಡ್ತಾರೆ. ಸೊ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಬಹುದು. ಆದ್ದರಿಂದ ಎರಡೂಗಳು ನಿಮಗೆ ಗೊತ್ತಿರಬೇಕು. ಈಗ ಇಂಗ್ಲೀಷು ಗೊತ್ತಿರಬೇಕು ವರ್ಡ್ಸ್ಗಳು, ಕನ್ನಡ ವರ್ಡ್ಸ್ಗಳು ಗೊತ್ತಿರಬೇಕು. ಸೊ ಕಂದು ಕ್ರಾಂತಿ ಇದು ಚರ್ಮ ಮತ್ತು ಕೋಕೋ ಎರಡೂಗಳಿಗೆ ಸಂಬಂಧಿಸಿದ್ದು. ಸೊ ಇಂಗ್ಲೀಷ್ನಲ್ಲಿ ನಾವು ಲೆದರ್ ಮತ್ತು ಕೋಕೋ ಅಂತ ಹೇಳ್ತೇವೆ. ಮುಂದಿನದಾಗಿ ಕೆಂಪು ಕ್ರಾಂತಿ, ರೆಡ್ ರೆವಲ್ಯೂಷನ್. ಸೊ ಇದು ಎರಡುಗಳಿಗೆ ಸಂಬಂಧಿಸಿದ್ದಾಗಿದೆ. ಸೊ ಮಾಂಸ ಉತ್ಪಾದನೆ ಮತ್ತು ಟೊಮ್ಯಾಟೊ ಉತ್ಪಾದನೆಗೆ. ಸೊ ಮೀಟ್ ಟೊಮ್ಯಾಟೊ ಅಂತ ಹೇಳ್ತೇವೆ ನಾವು. ಸೊ ಕೆಂಪು ಕ್ರಾಂತಿಯ ಪಿತಾಮಹ ವಿಶಾಲ್ ತೇವಾರಿ. ಸೊ ಇಲ್ಲಿ ನಾವು ಮಾಂಸವನ್ನು ನೋಡಬಹುದು. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಮಾಂಸಗಳು ಕೆಂಪುಗಳಿಗೆ ಸೇರಿದ್ದಾಗಿವೆ. ಅದೇ ರೀತಿ ಟೊಮ್ಯಾಟೊ ಕಲರು ಕೆಂಪಿದೆ. ಸೊ ಕೆಂಪು ಕ್ರಾಂತಿ ಟೊಮ್ಯಾಟೊ. ಮುಂದಿನದಾಗಿ ದುಂಡು ಕ್ರಾಂತಿ. ಇದಂತೂ ಈಸಿ ಇದೆ. ದುಂಡು ಕ್ರಾಂತಿ ದುಂಡಾಗಿರುವಂತಹ ಪೊಟ್ಯಾಟೊಗಳು. ಸೊ ದುಂಡು ಕ್ರಾಂತಿ ಇದು ಪೊಟ್ಯಾಟೊಗಳಿಗೆ ಸಂಬಂಧಿಸಿದಾಗಿದೆ. ರೌಂಡ್ ರೆವಲ್ಯೂಷನ್ ಅಂತ ಹೇಳ್ತೀವಿ ಪೊಟ್ಯಾಟೊ. ಸೊ ನೆನಪಿಟ್ಕೊಳ್ಳಿ. ಮುಂದಿನದಾಗಿ ಚಿನ್ನ ನಾರು ಕ್ರಾಂತಿ ಅಂತ ಹೇಳ್ತೇವೆ ನಾವು. ಸೊ ಇಂಗ್ಲೀಷ್ದಲ್ಲಿ ನೋಡಿ. ಸೊ ಇಲ್ಲಿ ಮಿಸ್ ಆಗಿತ್ತಂತಂದ್ರೆ ಏನಾದರೂ ವರ್ಡ್ಸ್ಗಳು. ಸೊ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಹೇಳ್ತೇವೆ ನಾವು. ಸೊ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಇದು ಜೂಟ್ಗೆ ಸಂಬಂಧಿಸಿದ್ದಾಗಿದೆ. ಸೊ ಜೂಟ್ ಗಿಡಗಳನ್ನು ನಾನಿಲ್ಲಿ ಫೋಟೋದಲ್ಲಿ ಹಾಕಿದ್ದೇನೆ. ಸೊ ಈ ಕನ್ನಡದಲ್ಲಿ ನಾವು ಜೂಟ್ಗೆ ಸೆಣಬು ಅಂತ ಹೇಳ್ತೇವೆ. ಚಿನ್ನ ನಾರು ಕ್ರಾಂತಿ ಇದು ಏನು ವರ್ಡ್ಸ್
ತಪ್ಪಾಗಿತ್ತಂತಂದರೆ ನೀವು ಸರಿಯಾಗಿ ಮಾಡ್ಕೊಳ್ಳಿ. ಆದರೆ ಇಂಗ್ಲೀಷ್ನಲ್ಲಿ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಹೇಳಿ ಹೇಳ್ತೇವೆ ನಾವು. ಮುಂದಿನದಾಗಿ ಬೆಳ್ಳಿ ನಾರು ಕ್ರಾಂತಿ. ಸೊ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಹೇಳ್ತೇವೆ. ಸೊ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಇದು ಕಾಟನ್ಗೆ ಸಂಬಂಧಿಸಿದಾಗಿದೆ, ಹತ್ತಿಗೆ. ಸೊ ಹತ್ತಿ ಗಿಡಗಳನ್ನು ನಾನಿಲ್ಲಿ ತೋರಿಸಿದ್ದೇನೆ. ಸೊ ಬೆಳ್ಳಿ ನಾರು ಕ್ರಾಂತಿ ಅಂಥೇಳಿ. ಸೊ ಗೋಲ್ಡನ್ ಬೇರೆ, ಸಿಲ್ವರ್ ಬೇರೆ, ಆಮೇಲೆ ಗೋಲ್ಡನ್ ಫೈಬರ್ ಬೇರೆ, ಸಿಲ್ವರ್ ಫೈಬರ್ ಬೇರೆ. ಸೊ ಇವು ನಾಲ್ಕುಗಳನ್ನು ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿವರೆಗೂ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಎಲ್ಲ ರೆವಲ್ಯೂಷನ್ಸ್ಗಳನ್ನು, ಕ್ರಾಂತಿಗಳನ್ನು ನೋಡಿದ್ವಿ. ಸೊ ಇದರಲ್ಲಿಯೇ ನಿಮ್ಮ ಎಕ್ಸಾಮ್ನಲ್ಲಿ ಬರುವಂತಹ ಕ್ವಶನ್ಸ್ಗಳಾಗಿರುತ್ತವೆ. ಸೊ ಇವುಗಳ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತವೆ. ಸೊ ಇವುಗಳನ್ನ ನೆನಪಿಟ್ಕೊಳ್ಳಿ. ಸೊ ಒಂದು ಎಕ್ಸಾಮ್ದಲ್ಲಿ ನಿಮಗೆ ಕೇಳ್ತಾರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ. ಆಮೇಲೆ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ನಾವು ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇದರಲ್ಲಿ ಟೋಟಲಾಗಿ 12 ಟಾಪಿಕ್ಸ್ಗಳನ್ನು 12 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೇನೆ ನಾನು. ಆಮೇಲೆ ಇದು 12ನೇ ವಿಡಿಯೋ, ಕೊನೆಯ ವಿಡಿಯೋ ಆಗಿದೆ. ಸೊ ಆಮೇಲೆ ಆಲ್ಮೋಸ್ಟ್ ಆಲ್ ನಾನು 30ರಿಂದ 35 ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಇವುಗಳಲ್ಲಿ ಕವರ್ ಮಾಡಿದ್ದೇನೆ. ಇವು 12 ಟಾಪಿಕ್ಸ್ಗಳಲ್ಲಿ ನೀವು ಇದುವರೆಗೆ ಎಲ್ಲವೂ ನೋಡದೇ ಇದ್ದರೆ ಎಲ್ಲ ನೋಡಿ. ಸೊ ಎಲ್ಲ ಎಕ್ಸಾಮ್ಗಳಿಗೂ ಅನುಕೂಲವಾಗುವಂಥ ವಿಡಿಯೋಸ್ಗಳು ಆಗಿವೆ. ಸೊ ಆದಷ್ಟು ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ, ಆಮೇಲೆ ನಮ್ಮ ಈ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಅಂಥೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್.